ನಾವೀಗ ಮೋಮೋಸ್ನ ನೋಡ್ತಾ ಇದ್ದೀವಿ. ಇದನ್ನು ನಾವು ಕುದಿಸಿರುವಂಥ ಮೋಮೋಸು, ಅದೇ ರೀತಿ ಎಣ್ಣೆಯಲ್ಲಿ ಕರೆದಿರುವಂಥ ಮೋಮೋಸನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಮೋಮೋಸ್ ಮಾಡಲಿಕ್ಕೆ 2 ಕ್ಯಾಪ್ಸಿಕಮ್, ಆಮೇಲೆ 3 ಕ್ಯಾರೆಟ್, 1 ಕ್ಯಾಬೇಜ್, ಆಮೇಲೆ 2 ಆನಿಯನ್ ಮತ್ತು 4 ರಿಂದ 5 ಬೀನ್ಸ್, ಅದ್ರ ಜೊತೆಗೆ 4 ಬೆಳ್ಳುಳ್ಳಿ ಮತ್ತು 2 ಇಂಚು ಶುಂಠಿ ತೊಗೊಳ್ತಾ ಇದ್ದೀನಿ. ಸ್ಟಫಿಂಗ್ ತುಂಬಲಿಕ್ಕೆ ಮೈದಾ ಹಿಟ್ಟು, ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡು ನಾದ್ಕೋಬೇಕು. ಸಾಕು, ಸ್ಟಫಿಂಗ್ರೆ ರೆಡಿ. ನಾನಿಲ್ಲಿ ಕ್ಯಾರೆಟ್ನ ಹೆಚ್ಚಿಲ್ಲ, ಅದ್ರ ಬದಲಾಗಿ ತುರಿದಿದ್ದೀನಿ ಈ ಥರ. ಅದಾದ ನಂತರ ಕ್ಯಾಬೇಜ್ನ ಸಹ ತುರಿದಿದ್ದೀನಿ. ಅದಾದಮೇಲೆ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ, ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿದ್ದೀನಿ, ಕ್ಯಾಪ್ಸಿಕಮ್ನು ಕೂಡ ಹೆಚ್ಚಿದ್ದೀನಿ, ಇದು ಬೆಳ್ಳುಳ್ಳಿ. ಅದಾದ ನಂತರ ನಿಮ್ಮ ಹತ್ರ ಇನ್ ಕೇಸ್ ಏನಾದರೂ ಬ್ಲ್ಯಾಕ್ ಪೆಪ್ಪರ್ ಇತ್ತು ಅಂತಂದರೆ ಮೆಣಸಿಕಾಯಿನ ಸ್ಕಿಪ್ ಮಾಡಿ, ಇಲ್ಲ ಅಂತಂತಂದರೆ ಮೆಣಸಿಕಾಯಿನ ಆ್ಯಡ್ ಮಾಡಿ. ಸೊ ಹುರಿದ್ಕೊಳ್ಳೋದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆ. ಫಸ್ಟು ನೀವು ಬೆಳ್ಳುಳ್ಳಿನ ಹಾಕಿ, ಅದಾದ ನಂತರ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಬೀನ್ಸ್, If we tried it, we can make it. But don't we ever just take some chances and stop your thinking and start your living. Get your shoes on, we're going dancing. These little problems, we could solve them. Try another, I know you've got one, but there's no hurry. The light's calling in the van we're driving to Austin. This feels like time is making fun of me, taking away at the walls and I can barely breathe. This might be my only chance to leave. Let's not miss this opportunity. Leave in with me. ಇಲ್ಲ, 2 ರಿಂದ 3 ನಿಮಿಷ ಈ ಥರ ಕಲಿಸಿದರೆ ಸಾಕು. ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಬೋದು. ನಾನು ಇಲ್ಲಿ ಹಾಕ್ತೀನಿ.
ಇದು ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಒಳ್ಳೆಯದು, ಚೆಂದ ಬರುತ್ತೆ ಟೇಸ್ಟ್. ಇಷ್ಟು ಬೇಯಿಸಿದ್ರೆ, ಇಷ್ಟು ಫ್ರೈ ಮಾಡಿದರೆ ಸಾಕು. ಈ ಥರ ಎಲ್ಲ ಹೊಗೆ ಎಲ್ಲ ಹೋಗ್ತಿದೆ ಅಲ್ಲ, ಇದೆಲ್ಲ ಹಸಿ ವಾಸನೆ ಹೋದರೆ ಸಾಕು. ನಿಮ್ಮ ಸ್ಟಫಿಂಗ್ ರೆಡಿ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಮೋಮೋಸ್ ಹೇಗೆ ತುಂಬೋದು ಅಂತ ಹೇಳ್ತೀನಿ ನಾನು ಇವಾಗ. ಮೊದಲು ಮೈದಾ ಹಿಟ್ಟಿಂದ ನಾದ್ಕೊಂಡಿರೋದನ್ನು ಕೈಯಲ್ಲಿ ಹಿಡ್ಕೊಂಡು ಸ್ಟಫಿಂಗ್ ನಿಮ್ಗೆ ಇದು ಎಷ್ಟು ಆಗುತ್ತೆ ಅಷ್ಟು ತುಂಬಬೇಕು ಒಳಗಡೆ. ತುಂಬಿ ಈ ಥರ ನಡು ಬಳ್ಳಿನಲ್ಲಿ ಹಿಡ್ಕೊಂಡು ಮೊದಲಿಗೆ ಇದನ್ನು ಫುಲ್ ಮಾಡಿ ಪ್ರೆಸ್ ಮಾಡಬೇಕು. ಅದಾದ ನಂತರ ಮತ್ತೆ ಈ ಥರ ಮುಂದೆ ತಳ್ಳಿ ಮತ್ತೆ ಇಲ್ಲಿ ಪ್ರೆಸ್ ಮಾಡಬೇಕು. ಈ ಥರ ಲೈನ್ ಕ್ರಿಯೇಟ್ ಆಗಬೇಕು. ಅದಾದ ನಂತರ ಮತ್ತೆ ಹಿಂಗೆ ಮುಂದೆ ತಳ್ಳಿ ಈ ಕಡೆ ಸೈಡ್ ಇರೋದನ್ನು ಮತ್ತೆ ಪ್ರೆಸ್ ಮಾಡಬೇಕು. ಈ ಥರ ಲೈನ್ ಬರ್ತಾ ಬರ್ತಾ ಹೋಗುತ್ತೆ. ಸೊ ಇದೇ ಥರ ಮಾಡ್ತಾ ಹೋಗಿ.